ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ಮೋಹನ್ ಭಾಗವತ್ ನಿಜವಾಗಿಯೂ ಈ ದೇಶದ ಸಾಮಾನ್ಯ ಮುಸ್ಲಿಮರನ್ನ ತಲುಪೋದಿಕ್ ಬಯಸ್ತಾರ ಅಥವಾ ಕೋಮು ಧ್ರುವೀಕರಣದಲ್ಲಿ ಸಂಘದ ಪಾತ್ರ ಅಷ್ಟು ಇಲ್ಲ ಅನ್ನುವಂತ ಒಂದು ಇಮೇಜ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಅವ್ರು ಪ್ರಯತ್ನ ಪಡ್ತಿದ್ದಾರೆ. ಸಾಮಾನ್ಯ ಮುಸ್ಲಿಮರು ಎದುರಿಸ್ತಾ ಇರುವಂತಹ ಗುಂಪು ಹತ್ಯೆಗಳು, ದೌರ್ಜನ್ಯ ಹಾಗೆ ದೈನಂದಿನ ದ್ವೇಷದ ಬಗ್ಗೆ ಮಾತನಾಡಿದಂತ ಮುಸ್ಲಿಂ ನಾಯಕರನ್ನ ಮಾತ್ರನೇ ಅವ್ರು ತಮ್ಮ ಭೇಟಿಗೆ ಆರಿಸ್ಕೊಳ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಸಿದ್ಧಾಂತಕ್ಕೆ ಜೋತ್ಕೊಂಡಿರುವಂತಹ ಸಂಘಟನೆಯ ಮುಖ್ಯಸ್ಥ ಕೋಮು ಸಾಮರಸ್ಯದ ಕತೆ ಹೇಳ್ತಾ ಇರೋದು ಬೂಟಾಟಿಕೆ ಅಲ್ವಾ? ಸೈದ್ಧಾಂತಿಕ ನೆರಳಿನಲ್ಲಿ ಮುಸ್ಲಿಮರ ನೋವನ್ನ ಒಪ್ಪಲಾರದವರು ಫೋಟೋಗಳಲ್ಲಿ ಸೌಹಾರ್ದದ ನಾಟಕ ಆಡ್ತಾ ಇರೋದು RSS ನ PR ಸ್ಟಂಟ್ ಅಲ್ವಾ? ನ್ಯಾಯ ಕೇಳುವಂತಹ ನಿಜವಾದ ಮುಸ್ಲಿಂ ಧ್ವನಿಗಳನ್ನ ಕಾನೂನು ಬಾಹಿರಗೊಳಿಸುವಂತಹ ಮತ್ತೊಂದು ಪ್ರಯತ್ನ ಇದಾಗಿದೆಯಾ? ಬಲಿಪಶುಗಳಿಗೆ ನ್ಯಾಯ ಸಿಗದೇ ಇರುವಾಗ, ದ್ವೇಷ ಅಭಿಯಾನಗಳು ನಿಲ್ಲದೇ ಇರುವಾಗ, ನೀತಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದಾಗ ಇಂತಹ ಸಭೆಗಳು ಏನ್ ತರೋದಿಕ್ ಸಾಧ್ಯ ಇದೆ? ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.